ಸಮಾಜದ ಜವಾಬ್ದಾರಿ ಹಾಗೂ ಕೌಟುಂಬಿಕ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವ ಮಹಿಳೆ ಈ ಸಮಾಜದ ಕಣ್ಣು ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯ ಮೇಲ್ವಿಚಾರಕಿ ಲಕ್ಷ್ಮೀ ದೇಶಪಾಂಡೆ ಹೇಳಿದರು. ಪಟ್ಟಣದ ವಿಜಯ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ವಿದ್ಯಾ ಪ್ರಚಾರ ಸಂಘ, ವಿಜಯ ಪ್ರಥಮ ದರ್ಜೆ ಕಾಲೇಜು, ಪಾಂಡವಪುರ IQAC ಮತ್ತು ಮಹಿಳಾ ಸಬಲೀಕರಣ ಹಾಗೂ ಮಹಿಳಾ ದೌರ್ಜನ್ಯ ತಡೆ ಸಮಿತಿ ಆಶ್ರಯದಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಅಂಗವಿಕಲತೆಯ ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ಚಿಕ್ಕ ವಯಸ್ಸಿನಲ್ಲಿಯೇ ಲಭಿಸಿತ್ತು. ವಿದ್ಯಾಭ್ಯಾಸದ ನಡುವೆಯೇ ಅವರನ್ನು ಜೋಪಾನ ಮಾಡುವ ಹೊಣೆ ನನ್ನದಾಗಿತ್ತು ಎಂದು ತಮ್ಮ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ವಿದ್ಯಾರ್ಥಿನಿಯರಿಗೆ ತಿಳಿಸಿಕೊಟ್ಟರು. ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾ ಪ್ರಚಾರ ಸಂಘದ ಗೌರವ ಕಾರ್ಯದರ್ಶಿ KV ಬಸವರಾಜು ಮಾತನಾಡಿ, ಹೆಣ್ಣು ಮಕ್ಕಳು ಧೈರ್ಯ ಹಾಗೂ ಛಲದಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ಎಂದರು. ಪ್ರಾಂಶುಪಾಲ ಪ್ರೊಫೆಸರ್ M ಕೃಷ್ಣಮೂರ್ತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ವಿದ್ಯಾ ಪ್ರಚಾರ ಸಂಘದ ಖಜಾಂಚಿ N ರಾಮೇಗೌಡ, ಆಂಗ್ಲ ಉಪನ್ಯಾಸಕ ಡಾಕ್ಟರ್ ನಾಗೇಶ್, ಮಹಿಳಾ ಕೂಟದ ಸಂಚಾಲಕರು ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ SK ಲೀಲಾ ಮಾತನಾಡಿದರು. ಈ ವೇಳೆ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿನಿಯರು ಹಾಜರಿದ್ದರು. ಇದೇ ವೇಳೆ ಕಾಲೇಜಿನ ಕಾರಿಡಾರ್ನಲ್ಲಿ ಮಹಿಳೆಯರ ಬದುಕು ಜೀವನ ಕುರಿತಂತೆ ವಿದ್ಯಾರ್ಥಿನಿಯರು ಬಣ್ಣ ಬಣ್ಣದ ರಂಗೋಲಿ ಬಿಡಿಸುವ ಮೂಲಕ ವಿಶ್ವ ಮಹಿಳಾ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು. ಮುಂದೆ ತರುವಂತಹ ಕೆಲಸದಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾಳೆ. ಆದರೆ ಅದೇ ಪುರುಷ ತನ್ನ ಪತ್ನಿ ಸತ್ತೋದ್ರು ಅಂತಂದ ತಕ್ಷಣ ಏನು ಮಾಡ್ತಾರೆ, ಮತ್ತೊಂದು ಮದುವೆಯನ್ನು ಹಾಕ್ತಾರೆ. ಬದುಕನ್ನು ನಡೆಸುವುದಕ್ಕೆ ಮತ್ತು ಮಕ್ಕಳನ್ನು ನೋಡ್ಕೊಳ್ಳುವುದಕ್ಕೆ ಬೇಕು ಅಂತ ಹೇಳಿ ಮತ್ತೊಂದು ಮದುವೆಯನ್ನು ಮಾಡ್ಕೋತಾರೆ. ಆದರೆ ಹೆಣ್ಣು ಆ ರೀತಿ ಮಾಡೋದಕ್ಕಾಗಲ್ಲ. ನನಗೆ ಬದುಕಿ ಅಂದರೆ ಮಕ್ಕಳು, ಆ ಮಕ್ಕಳನ್ನು ಭವಿಷ್ಯ ತೋರಿಸ್ಬೇಕು ಅಂತ ಹೇಳಿ ಏನು ಮಾಡ್ತಾಳೆ, ಅವಳು ಮಕ್ಕಳ ಭವಿಷ್ಯದ ಕಡೆಗೆ ತನ್ನ ಗಮನವನ್ನು ಹರಿಸ್ತಾಳೆ. ಈ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ನಮ್ಮ ದೇಶದಲ್ಲಿ ಹಲವಾರು ವೀರ ವನಿತೆಯರು, ಸಮಾಜ ಸುಧಾರಕಿಯರು ನಮ್ಮ ದೇಶದಲ್ಲಿ ನಮ್ಮ ದೇಶವನ್ನು ಎತ್ತಿ ಹಿಡಿದಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ನಾವು ನೋಡಿದಾಗ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಕೂಡ ಅನೇಕ ವೀರ ವನಿತೆಯರು ಹೋರಾಟವನ್ನು ಮಾಡಿ ಪ್ರಾಣತ್ಯಾಗ ಮಾಡಿರುವಂಥದ್ದನ್ನು ಕೂಡ ನಾವು ಕಾಣಬಹುದು. ನಿಮಗೆಲ್ಲ ಗೊತ್ತೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ ಆಗ್ಬೋದು, ಇವರೆಲ್ಲರೂ ಕೂಡ ಸಮಾಜ ಸುಧಾರಕಿಯಾಗಿ ಸೇವೆಯನ್ನು ಮಾಡಿದ್ದಾರೆ. ಹಾಗೆ ಕ್ರೀಡಾ ಸ್ಪರ್ಧೆ ಆಗ್ಬೋದು ಅಥವಾ ಹೆಸರು ಮಾಡಿ ಹೇಳಬಹುದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಮಹಿಳಾ ಸಂಘ. ಆ ಮಹಿಳಾ ಸಂಘದ ಮೂಲಕ ಮಹಿಳೆಯರಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಅವರಲ್ಲಿರುವ ಸೂಕ್ತ ಪ್ರತಿಭೆಗಳಿಗೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಬರ್ತಾ ಇದೆ. ವಿದ್ಯಾರ್ಥಿನಿಯರೇ, ಇವತ್ತು ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನ. ಈ ದಿನದಲ್ಲಿ ಮಹಿಳೆಯರ ಸಾಧನೆಗಳ ಬಗ್ಗೆ, ಹೇಗೆ ಅವರು ಸಮರ್ಥವಾಗಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅನ್ನೋ ಬಗ್ಗೆ ಪರಿಚಯ ಮಾಡಿಕೊಳ್ಳುವಂಥ ದಿನ. ಆದರೆ ಅದನ್ನು ಯಾವುದೇ ಪ್ರಚಾರ ಇಲ್ಲದೇ ಎಷ್ಟೋ ಮಹಿಳೆಯರು ಎಲ್ಲ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಕುಟುಂಬಕ್ಕೆ, ಸಮಾಜಕ್ಕೆ ದಾರಿದೀಪ ಆಗಿದ್ದಾರೆ. ಒಂದು ಅಂಕಿಅಂಶದ ಪ್ರಕಾರನೇ ಒಂದು ಆರ್ಟಿಕಲ್ ಓದ್ತಾ ಇದೆ. ಅದರಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರಬಹುದು, ರಾಜಕೀಯ ಆಗಿರಬಹುದು, ಹಾಗೆಯೇ ಸೇವಾ ಮನೋಭಾವನೆ ಇರುವಂಥದ್ದಾಗಿರ್ಬೋದು. ಆದರೆ ಕೈಗಾರಿಕಾ ಕ್ಷೇತ್ರದಲ್ಲಿ ಹೇಗೆ, ಅದರಲ್ಲಿ ಯಾವ ರೀತಿ ಮಹಿಳೆಯರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ, ಹೇಗೆ ಆರ್ಥಿಕವಾಗಿ ಒಂದು ದೇಶ ಸದೃಢ ಆಗಲಿಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು. ಅದರಲ್ಲಿ ಎ ಮಿಲಿಯನ್ ವುಮೆನ್ ಅರೈಸಸ್ ಅಂತ ಒಂದು ಕಾರ್ಯಕ್ರಮ. ಎ ಮಿಲಿಯನ್ ವುಮೆನ್ ಅರೈಸಸ್ ಇದು ಕೇಂದ್ರದ ಕೈಗಾರಿಕಾ ನೀತಿಯ ಅಂಗವಾಗಿ ರಚಿಸಲಾದ ಒಂದು ಕಾರ್ಯಕ್ರಮ. ಅದರ ನಿರ್ದೇಶಕಿ ಪಾಂಡೆ ಅನ್ನೋರು, ಅಕ್ಷತಾ ಪಾಂಡೆ ಅಂಥವರು, ಅವ್ರು ಹೇಳ್ತಾರೆ, ಇವತ್ತು ನಮ್ಮ ದೇಶದಲ್ಲಿ 8 ಕೋಟಿ ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳಿದೆ. ಅದರಲ್ಲಿ 35% ಕೈಗಾರಿಕೆಗಳು ಮಹಿಳಾ ಮಾಲೀಕತ್ವವಿದೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದರೆ 35% ಕೈಗಾರಿಕಾ ಕ್ಷೇತ್ರದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೆಯೇ ಇನ್ನೆಚ್ಚು
ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಬಂದಂಥ ಅರ್ಜಿಗಳಲ್ಲಿ ಮಹಿಳೆಯರ ಸಂಖ್ಯೆನೇ ಜಾಸ್ತಿ ಅಂತ ಹೇಳ್ತಾರೆ. ಹಾಗೆಯೇ ಸಾಲ ತಗೊಳ್ಳೋದಲ್ಲದೆ ಸಾಲವನ್ನು ಮರುಪಾವತಿಯಲ್ಲಿ ಕೂಡ ಪುರುಷರಿಗಿಂತ ಹೆಚ್ಚಿನ ಪಾಲನ್ನು ಅವರು ಪಡ್ಕೊಂಡಿದ್ದಾರೆ. ಸಾಲ ತಗೊಳ್ತಾರೆ, ಅದನ್ನು ಇಂಡಸ್ಟ್ರಿ ಬಳಸ್ಕೊಳ್ತಾರೆ, ಮರುಪಾವತಿಯನ್ನು ಮಾಡ್ತಿದ್ದಾರೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ಇವತ್ತು ಸರಿಸಮನಾಗಿ ಬೆಳೀತಾ ಇದ್ದಾರೆ. GDP ನಾನು ಉತ್ತಮ ವಾಗ್ಮಿಯಲ್ಲ. ನಾನು 15 ವರ್ಷಗಳ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಏನು ಕೆಲಸವನ್ನು ನಿರ್ವಹಿಸಿದ್ದೀನಿ, ಅದರ ಒಂದು ಸಣ್ಣ ಅನುಭವಗಳನ್ನು ನಾನು ನಿಮ್ಮ ಮುಂದೆ ಇವತ್ತು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಬೆಳೆದು ಬಂದ ರೀತಿ, ನಾನು ಈ ಒಂದು ಕೆಲಸವನ್ನು ತಗೊಂಡಂತಹ ರೀತಿ ನಿಮಗೆಲ್ಲ ಒಂದು ಕಡೆ ಮಾದರಿ ಆಗಬಹುದು. ನೀವು ಕೂಡ ಒಂದು ಕಡು ಬಡತನದಲ್ಲಿ ಹುಟ್ಟಿ ಒಂದು ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳಿ ಒಂದು ನಿಮಗೆ ಸಣ್ಣದಾಗಿ ಮೋಟಿವೇಶನ್ ಆಗಬಹುದು ಅಂತ ಹೇಳಿ ನಾನು ಇವತ್ತು ಭಾವಿಸ್ತೀನಿ. ಒಂದು ಮಹಿಳಾ ದಿನಾಚರಣೆಯ ಹಿನ್ನೆಲೆಯನ್ನು ಸಾಕಷ್ಟು ಗಣ್ಯರು ಹೇಳಿದ್ರು. ಮೊದಲನೇದಾಗಿ ನಾನು ವೇದಿಕೆಗೆ ಇರುವಂಥ ಗಣ್ಯರಿಗೆ ನಮಸ್ಕಾರನ ತಿಳಿಸೋದು, ಮತ್ತು ನಮ್ಮ ಊರಿನವರಾದಂತಹ ನಾಗೇಶ್ ಸರ್ ಆಗಿರ್ಬೋದು, ರಾಮೇಗೌಡ ಸರ್ ಆಗಿರ್ಬೋದು, ಬಸವರಾಜು ಸರ್, ಕೃಷ್ಣಮೂರ್ತಿ ಸರ್, ಲೀಲಾ ಮೇಡಮ್ ಅವರು ಎಲ್ಲರಿಗೂ ವೇದಿಕೆ ಮೇಲಿರುವಂಥ ಗಣ್ಯರಿಗೆ ನಮಸ್ಕಾರಗಳನ್ನ ತಿಳಿಸ್ತೀನಿ. ಅದೇ ರೀತಿ ನನ್ನ ಲೀಲಾ ಮೇಡಮ್ ಅವರು ಅಪ್ರೋಚ್ ಮಾಡಿದಾಗ ನನ್ನ ಮೇಲಾಧಿಕಾರಿಗಳಿರುವಾಗ ನಾನು ಈ ಥರ ಗೆಸ್ಟಾಗಿ ಹೋಗೋದು ಎಷ್ಟು ಸೂಕ್ತ ಅಂಥೇಳಿ ನನ್ನ ಮನಸ್ಸಿಗೆ ಮೊದಲನೇದಾಗಿ ಹೊಳಿತು. ಆವಾಗ ನಾನು ನೇರವಾಗಿ ಮೇಡಮ್ ಅವ್ರ ಜೊತೆ ಮಾತಾಡಿದೆ. ನಮ್ಮ ಮೇಡಮ್ ಇದ್ದಾರೆ ಮೇಡಮ್, ಅವ್ರನ್ನ ಬಿಟ್ಟು ನಾನು ಸಾಧಕ ವಿದ್ಯಾರ್ಥಿಗಳ ಒಂದು ಪಟ್ಟಿನಲ್ಲಿ ನನ್ನ ಹೆಸರಿದೆ, ಡಿಗ್ರಿ ಕಾಲೇಜಲ್ಲಿ ಕೂಡ ಹೆಸರಿದೆ. ಯಾವಾಗ ಅಪ್ ಟು ಸ್ಕೂಲಿಂದ ಹಿಡಿದು ಡಿಗ್ರಿ ಕಾಲೇಜ್ B.Ed ಕಾಲೇಜ್ವರೆಗೂ ನಾನು ಆಲ್ಮೋಸ್ಟ್ ಚೆಸ್ ಚಾಂಪಿಯನ್. ಯಾರಿಗೂ ಕೂಡ ಒಂದು ಸ್ಥಾನವನ್ನು ನಾನು ಬಿಟ್ಕೊಡ್ತಾ ಇರಲಿಲ್ಲ. ಇದೆಲ್ಲ ಕೂಡ ನೀವು ಕೂಡ ಅದೇ ಥರ ಅಂದ್ಕೊಳ್ಳಿ. ನಾನು ನೋಟಿಸ್ ಬೋರ್ಡಲ್ಲಿ ಇರಬೇಕು. ಯಾವಾಗ ನಾವು ಈಗ 42 ವರ್ಷಗಳ ಇತಿಹಾಸವನ್ನು ಉಳ್ಳಂತಹ ಒಂದು ಈ ಶಾಲೆಯಲ್ಲಿ ನೀವು ಓದ್ತಾ ಇದ್ದೀರಾ ಅಂತಂದರೆ ನಿಮ್ಮ ಅದೃಷ್ಟ ಇದು. ಇಷ್ಟೊಂದು ಸುಸಜ್ಜಿತವಾದಂತಹ ಬೋಧಕ ಸಿಬ್ಬಂದಿ, ಇಷ್ಟೊಂದು ಇದು ಇರುವಂತಹ ಸಿಬ್ಬಂದಿಗಳ ಮಧ್ಯದಲ್ಲಿ ನೀವು ಒಂದು ಶಿಕ್ಷಣವನ್ನು ಪೂರೈಸ್ತಾ ಇದ್ದೀರಾ ಅಂದರೆ ನಿಮ್ಮ ಅದೃಷ್ಟ. ನಮ್ಗೆ ಇಷ್ಟೊಂದು ಸೌಲಭ್ಯಗಳಿರಲಿಲ್ಲ. ಈಗ ಒಂದು 15 ವರ್ಷಗಳಿಂದ ಇಷ್ಟೊಂದು ಸೌಲಭ್ಯ ಇರಲಿಲ್ಲ. ಮಳೆ ಬಂದರೆ ಸುರಿತಾ ಇತ್ತು, ಆವಾಗ ನಾವು ಕೊಠಡಿಯಿಂದ ಕೊಠಡಿಗೆ ಏನಾಗ್ತಾ ಇದ್ವಿ, ಶಿಫ್ಟ್ ಆಗ್ತಾ ಇದ್ವಿ. ಈಗೆಲ್ಲ ಅಷ್ಟೊಂದು ಸ್ಮಾರ್ಟ್ ಕ್ಲಾಸಸ್ ಇದೆ, ಉನ್ನತವಾದಂತಹ ಶಿಕ್ಷಣ ಇದೆ. ಎಲ್ಲರೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ನೀವು ಶಿಕ್ಷಣವನ್ನು ಪೂರೈಸಿ ಅದರಲ್ಲಿ ಒಂದು ಗುರಿಯನ್ನು ಇಟ್ಕೊಳ್ಳಿ. ನಾನು ಏನು ಸಾಧನೆ ಮಾಡಬೇಕಾಗಿದೆ, ಏನು ಓದಬೇಕಾಗಿದೆ, ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರುವಂತಹ ಅತಿಯಾದಂತಹ ಮೊಬೈಲ್ ಬಳಕೆ, ಆಮೇಲೆ ಎಷ್ಟು ಅಗತ್ಯ, ಎಷ್ಟು ಒಂದು ಒಳ್ಳೆಯದರಲ್ಲಿ ಒಳ್ಳೆಯದು ಅಂತ ಎಷ್ಟಿದೆಯೋ ಅಷ್ಟೇ ಕೆಟ್ಟದ್ದು ಕೂಡ ಇದೆ. ಅದರಲ್ಲಿ ನಮಗೆ ಏನು ಬೇಕೋ ಒಳ್ಳೆಯದನ್ನು ಅದನ್ನು ಮಾತ್ರ ನಾವು ಅದರಲ್ಲಿ ತೆಗೆದುಕೊಳ್ಳೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಮೊಬೈಲ್ಗಳಿಗೆ ದಾಸರಾಗಿದ್ದಾರೆ. ಅದರಿಂದ ಕಣ್ಣಿಗೆ ಮತ್ತು ಬ್ರೈನ್ಗೆ ಎಫೆಕ್ಟ್ ಅಂತ ಗೊತ್ತಿದ್ರೂ ಸಹ ನಾವು ಲೇಟ್ ನೈಟ್ ಆದಾಗ ನಾವು ಮೊಬೈಲನ್ನು ತುಂಬಾ ನೋಡ್ತೀವಿ. ಏನೋ ಕೆಲಸದ ಅವಶ್ಯಕತೆ ಇರುವಾಗ ನಿಮ್ಗೆ ಏನಾದರೂ ಅಲ್ಲಿ ಟೀಚಿಂಗ್ ಮೆಟೀರಿಯಲ್ಸ್ ಬೇಕಾದಾಗ ನೀವು ಅದನ್ನು ನೋಡಿ ತಿಳ್ಕೊಳ್ಳಿ. ಆದರೆ ಅತಿಯಾದಂತಹ ಮೊಬೈಲ್ ಬಳಕೆ ಒಳ್ಳೆಯದಲ್ಲ. ಆಮೇಲೆ ಮಾದಕ ವ್ಯಸನಗಳಿಗೆ ತುತ್ತಾಗ್ತಕ್ಕಂತಹ ಕೆಲವು ಇದು ನಡೆದಿದೆ ಕೂಡ ಅದರಲ್ಲಿ. ಮತ್ತು ತುಂಬ ಹೊತ್ತು ಫೋನಲ್ಲಿ ಮಾತಾಡ್ತಕ್ಕಂಥದ್ದು ಕೂಡ ನಾವು ಅಬ್ಸರ್ವ್ ಮಾಡ್ತಿದ್ದೀವಿ. ಸುಮಾರು ಯಾವಾಗಲೂ ಫೋನು ಏನಿರುತ್ತೆ ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಆಗುತ್ತೆ. ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ. ತಂದೆ ತಾಯಿಯರ ಜೊತೆಗೆ, ಶಿಕ್ಷಕರ ಜೊತೆಗೆ ಉತ್ತಮವಾದ ಸಂವಾದವನ್ನು ನಡೆಸಿ. ಒಳ್ಳೆಯದು ಕೆಟ್ಟದ್ದು ನಿಮಗೆ ಅನುಭವದಿಂದನೇ ಸಿಗೋದು. ಅದನ್ನು ನೀವು ಕೆಲವು ಕೇಳಿ ತಿಳ್ಕೊಬೇಕು, ಕೆಲವನ್ನ ನೋಡಿ ತಿಳ್ಕೊಬೇಕು, ಇನ್ನು ಕೆಲವನ್ನ ಓದಿ ತಿಳ್ಕೊಬೇಕು. ಎಲ್ಲನೂ ಕೂಡ ನಾವು ಓದೋದ್ರಿಂದನೇ ಕಲಿತೀವಿ ಅಂತಂದರೆ ಅದು ಅಸಾಧ್ಯ ಆಗುತ್ತೆ. ಎಲ್ಲನೂ ನೋಡಿ ಕೇಳಿ ಅನುಭವದಿಂದ ಗ್ರಹಿಸಿಕೊಂಡು ಒಳ್ಳೆಯದನ್ನು ಕಲಿತಕ್ಕಂಥದ್ದು. ಮತ್ತು ಇಷ್ಟೆಲ್ಲ ಮಹಿಳೆಯರ ಒಂದು ಸಾಧನೆಯನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ದ್ರೌಪದಿ ಮುರ್ಮು ಅವರಾಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಸುನೀತಾ ವಿಲಿಯಮ್ಸ್ ಅವರಾಗಿರ್ಬೋದು, ಅನೇಕ ಮಹಿಳೆ ಸಾಧಕರನ್ನು ನಾವು ಅಬ್ಸರ್ವ್ ಮಾಡ್ಕೊಂಡು ಬೆಳೀತಾ ಇದ್ದೀವಿ ಅಂದಾಗ ಅವರನ್ನೆಲ್ಲ ಪ್ರೇರಣೆಯಾಗಿ ತಗೊಂಡು ನಾವೇನು ಆಗ್ತಾ ಇದ್ದೀವಿ
ನಾವೇನು ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಬರೀ ಪುಸ್ತಕದಲ್ಲಿ ಓದಿ ಅವ್ರ ಬಗ್ಗೆ ಬರೆದು ಮಾರ್ಕ್ಸ್ ತೆಗಿಯೋದಲ್ಲ, ಅವರಿಂದ ನಾವೇನನ್ನು ತಿಳ್ಕೊಂಡ್ವಿ, ನಮ್ಮ ಜೀವನಕ್ಕೆ ಏನನ್ನು ಅಳವಡಿಸ್ಕೊಂಡ್ವಿ ಅನ್ನೋದು ಕೂಡ ಒಂದು ಮುಖ್ಯವಾದಂತಹ ಪಾಯಿಂಟ್ ಆಗುತ್ತೆ. ಮತ್ತು ನಾನು ನಮ್ಮ ಒಂದು ಡಿಗ್ರಿ ಕಾಲೇಜಲ್ಲಿದ್ದಾಗ ನಮ್ಮ ಗುರುಗಳು ಹೇಳ್ತಾ ಇದ್ರು, ಆವಾಗ ಅದು ನಮಗೆ ನಗು ಬರ್ತಿತ್ತು. ಕಾಲೇಜಿಗೆ ತರಗತಿಗೆ ಬರೋರು ಬಂದು ಹೇಳೋರು, ನಾವೆಲ್ಲ ಸ್ವಲ್ಪ ತುಂಟಾಟ ಅದು ಇದು ಎಲ್ಲ ಮಾಡ್ತಿರ್ಬೇಕಾದಂದರೆ, ನೋಡಿ ಮಕ್ಕಳ, ನಂದು ಮಳೆ ಆದರೂ ಹಸಿರೆ, ಮಳೆ ಆಗಲಿಲ್ಲ ಅಂದರೂ ಹಸಿರೆ, ನಿಮ್ಮದು ನೋಡ್ಕೊಳ್ಳಿ ಅನ್ನೋರು. ಅಂದರೆ ನಾನು ನಿಮಗೆ ಹೇಳಿದ್ರೂ ನನಗೆ ಸಂಬಳ ಬರುತ್ತೆ, ನಿಮಗೆ ಹೇಳಲಿಲ್ಲ ಅಂದ್ರೂ ನನಗೆ ಸಂಬಳ ಬರುತ್ತೆ, ಆದರೆ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ರು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಾರ್ತ್ ಕರ್ನಾಟಕನೇ. ಆ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೋ ಇಲ್ವೋ ಅಂತೇಳಿ ನಾನು ಈ ಲ್ಯಾಂಗ್ವೇಜಲ್ಲಿ ಹೇಳಿದೆ. ಹುಟ್ಟಿ ಬೆಳೆದಿದ್ದು ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ಆದರೂ ಈ ಕಡೆ ಬಂದಮೇಲೆ ಸ್ವಲ್ಪ ನನ್ನ ಭಾಷೆ ಚೇಂಜ್ ಆಗಿದೆ. ಅವರು ನನ್ನ ಮಳೆ ಆದ್ರೂ ಹಸಿರು, ಮಳೆ ಆಗಲಿಲ್ಲ ಅಂದ್ರೂ ಹಸಿರು, ಮಕ್ಕಳ್ರ ನಿಮ್ಮದು ನೋಡ್ಕೊಳ್ಳಿ ಅಂತಲೇ ಹೇಳ್ತಿದ್ರು. ಆವಾಗ ನಗು ಬರ್ತಿತ್ತು, ಆದರೆ ಅದರದ್ದು ಒಂದು ಸೀರಿಯಸ್ನೆಸ್ ನಮಗೆ ಈಗ ಅರ್ಥ ಆಗುತ್ತೆ, ಅವ್ರು ಯಾಕೆ ಆ ಟೈಮಲ್ಲಿ ಹಾಗೆ ಹೇಳ್ತಾ ಇದ್ರು ಅಂಥೇಳಿ. ಸೊ ಈಗ ಒಂದು ಯಾವುದಾದ್ರು ಸರ್ಕಾರಿ ನೌಕರಿಯನ್ನು ತಗೊಳ್ಳಿ, ಒಂದು ಒಳ್ಳೆ ತಂದಲ್ಲಿ ಓದಿ ಒಳ್ಳೆಯ ನಾಗರಿಕರಾಗಿ ಅನ್ನೋವಂಥ ಮಾತನ್ನು ಅವರು ಅವತ್ತೇ ನಮಗೆ ಹೇಳ್ಕೊಡ್ತಾ ಇದ್ರು. ಅದನ್ನೆಲ್ಲ ನಾವಿವತ್ತು ನೆನಪಿಸ್ಕೋತೀವಿ, ಎಲ್ಲ ಶಿಕ್ಷಕರನ್ನು ಸಹ ನೆನಪಿಸ್ಕೋತೀವಿ. ಅದು ಕೂಡ ನೀವು ಸಹ ಕೆಲವನ್ನ ಒಳ್ಳೆಯ ಗುಣಗಳನ್ನು ನೀವು ಸಹ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನೋದು ನನ್ನ ಆಶಯ. ನಮ್ಮ ಜಿಲ್ಲೆ ಗೋಕಾಕ್ ತಾಲೂಕು ಒಂದು ಸಣ್ಣ ಗ್ರಾಮ ಮಧವಾಲ್ ಅಂಥೇಳಿ, ಅಲ್ಲಿ ಒಂದು ಚಿಕ್ಕ ಕಡುಬಣತನದ ಒಂದು ಬ್ರಾಹ್ಮಣ ಫ್ಯಾಮಿಲಿನಲ್ಲಿ ನಾನು ಹುಟ್ಟಿದ್ದು. ಇಬ್ಬರು ನನ್ನ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಅಂಗವಿಕಲರು, ಅಂದರೆ ಓಡಾಡಿಕೊಂಡು ನಾರ್ಮಲ್ ಆಗಿದ್ದಾರೆ, ಆದರೆ ಅವ್ರನ್ನ ಗುರುತಿಸುವಷ್ಟು ಅಂಗವಿಕಲತೆ ಇಲ್ಲದಿದ್ದರೂ ಕೂಡ ಅವರಿಬ್ಬರು ಕೂಡ ಅಂಗವಿಕಲರು. ಈಗ ಈ ಒಂದು 25 ವರ್ಷಗಳ ಕಾಲ ನಾವು ಒಂದೇ ಒಂದು ರೂಮಲ್ಲಿ ಇದ್ದಿದ್ದು, ಒಂದೇ ರೂಮ್ ಅಷ್ಟೇ, ಎಲ್ಲ ಅಡುಗೆ ಊಟ ಎಲ್ಲ ಅದರಲ್ಲೇ ಒಂದೇ ರೂಮಲ್ಲೇ ನಾವು ಇದ್ದಿದ್ದು. ಅದರಲ್ಲೇ ಇದರಲ್ಲೇ ನಾನು ಶಿಕ್ಷಣವನ್ನು ಪೂರೈಸಿರುವಂಥದ್ದು. ಎಲ್ಲರೂ ಕೂಡ ಆಡ್ಕೊಂಡು ನಗ್ತಾಯಿದ್ರು, ಹೇಗೆ ಇವರು ಅದಂದರೆ ನನ್ನ ತಂದೆ ತಾಯಿಗೆ ವಯಸ್ಸಾದ್ಮೇಲೆ ಅವರು ಮದುವೆ ಆಗಿದ್ದು. ಅದು ಕೂಡ ನಾನು ತುಂಬ ಲೇಟಾಗಿ ಹುಟ್ಟಿತ್ತು. ಅವರು ನನ್ನನ್ನು ನೋಡ್ಕೊಳ್ಳೋ ವಯಸ್ಸಲ್ಲಿ ನಾನು ಅವರನ್ನು ನೋಡ್ಕೊಳ್ಳುವಂಥ ಪರಿಸ್ಥಿತಿ ನನ್ನ ಮುಂದೆ ಚಾಲೆಂಜ್ ಆಗಿತ್ತು. ಈ ಕಡೆ ಶಿಕ್ಷಣವನ್ನು ಪೂರೈಸಬೇಕು, ಈ ಕಡೆ ತಂದೆ ತಾಯಿಯರನ್ನು ನೋಡ್ಕೋಬೇಕು, ಅದೆಲ್ಲ ಕೂಡ ಜವಾಬ್ದಾರಿ ನನ್ನ ಮೇಲಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನಾನು ಓದಿದೆ. ನಮ್ಮ ಒಂದು ಶಿಕ್ಷಕರು ನನಗೆ ತುಂಬ ಸ್ಫೂರ್ತಿಯನ್ನು ತುಂಬಿದ್ರು. ನೀನು ಓದ್ತೀಯಾ, ತುಂಬ ಚೆನ್ನಾಗಿ ಬರೀತೀಯಾ, ಹ್ಯಾಂಡ್ ರೈಟಿಂಗು ನಿಂದೆಲ್ಲ ತುಂಬ ಸ್ಕಿಲ್ ಎಲ್ಲ ಚೆನ್ನಾಗಿದೆ ಅಂತ ತುಂಬ ಒಂದು ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನ ತುಂಬಿದ್ರು. ಎಷ್ಟೋ ಕಡೆ ಫೀಸ್ ಕಟ್ಟೋಕ್ಕೂ ಕೂಡ ನನಗೆ ತುಂಬ ಒಂಥರ ಇದಾಗ್ತಿತ್ತು, ಹೆಸಿಟೇಷನ್ ಆಗ್ತಿತ್ತು. ಅವ್ರನ್ನ ಹೋಗಿ ಹೆಂಗೆ ಕೇಳೋದು, ನನಗೆ ಕನ್ಸೆಷನ್ ಕೊಡಿ ಅನ್ನೋದು ಕೂಡ ನನಗೆ ಮನಸ್ಸಿಗೆ ಆವಾಗವಾಗ ಬರ್ತಿತ್ತು. ಆದರೂ ಕೂಡ ನನ್ನ ಫ್ರೆಂಡ್ಸು ಮತ್ತು ಇವರು ಎಲ್ಲರ ಸಹಾಯದಿಂದ ನಾನು ಪದವಿ ಶಿಕ್ಷಣವನ್ನು ಪೂರೈಸಿದೆ. ಈಗಲೂ ಕೂಡ ನೋಟಿಸ್ ಬೋರ್ಡಲ್ಲಿ ನನ್ನ ಹೆಸರಿದೆ, ಅಂಕಲಿ ಕಾಲೇಜಲ್ಲಿ ನಾನೇ ಕಾಲೇಜಿಗೆ ಫಸ್ಟ್ ಬಂದೆ. ಅದು ಕೂಡ ಒಂದು ನನ್ನ ಇದು ಅಂತ ಹೇಳಿ ನಾನು ಇವತ್ತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಮತ್ತೆ ಲಾಸ್ಟಿಗೆ ಒಂದು ಟ್ರೆಂಡ್ ನಡೆದಿದೆಯಲ್ಲ, ಗುರುವಂದನಾ ಕಾರ್ಯಕ್ರಮ ಅಂಥೇಳಿ, ಆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಬೋರ್ಡನ್ನು ನೋಡಿದಾಗ ನಂಗೆ ತುಂಬ ಖುಷಿಯಾಯಿತು. ಸ್ಟೇಜ್ ಮೇಲೆ ಕರೆದು ನನ್ನನ್ನು ನಮ್ಮ ಸರ್ ಗುರುತಿಸಿದ್ರು. ಯಾವಾಗ 2005 ಮತ್ತು 6 ಇವರು ಡಿಗ್ರಿ ವ್ಯಾಸಂಗದಲ್ಲಿ ಏನು ನೋಟಿಸ್ ಬೋರ್ಡಲ್ಲಿ ಇದ್ದಾರಲ್ಲ ಅವರು ಇವರು ಅಂಥೇಳಿ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಕೂಡ ಹೇಳಿಕೊಟ್ರು. ಅದು ನಂಗೆ ತುಂಬ ಮರೆಯೋಕ್ಕಾಗದೇ ಇರುವಂತಹ ದಿನ. ಇವರೇ ಲಕ್ಷ್ಮೀ ದೇಶಪಾಂಡೆ ಅಂಥೇಳಿ ಹೇಳಿಕೊಟ್ರು. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ನೀವು ಕಾಲೇಜಿಗೆ ಅತಿಥಿಯಾಗಿ ಬಂದಿರುವ ಲಕ್ಷ್ಮೀ ದೇಶಪಾಂಡೆ ಮೇಡಮ್ರವರ ಬಗ್ಗೆ ಕಿರುಪರಿಚಯ ಮಾಡಲಿದ್ದೇನೆ. ಲಕ್ಷ್ಮೀರವರು ಬೆಳಗಾವಿ ಜಿಲ್ಲೆ ಬಹುಮಾನ ಅಭಿಲಾಷ. ಮುಂದಿನ ಸ್ಪರ್ಧೆ ರಂಗೋಲಿ ಸ್ಪರ್ಧೆ. ಪ್ರಥಮ ಬಹುಮಾನ ಸುಷ್ಮಿತಾ, ಬಹುಮಾನ ಚಂದನ ಮತ್ತು ಮಹಾಲಕ್ಷ್ಮಿ. ಪುರಾಣ ಪುಣ್ಯಕಥೆಗಳು ವಿಷ್ಣು ಬ್ರಹ್ಮ ಶಿವ ಹೆಂಗು ಅದಕ್ಕೆ ಮೂಲ ಪುರುಷ ಯಾರು ಅಂದರೆ ಯಾರು ಬೋಧೀಶು ಮತ್ತು ಹೆಂಡತಿ ಸೃಷ್ಟಿ ಮಾಡ್ತಾರೆ ಶಿವನ
ನೀನು ನನಗೆ ಜನ್ಮ ಕೊಟ್ಟಿದ್ದೀಯ, ನಾನು ಕೊಲ್ಲಾಗುವ ಅಂತ ಬ್ರಹ್ಮನ್ ಕೇಳ್ತಾರೆ. ಅವನು ಇಲ್ಲ, ನಾನು ನೀನು ನಿನ್ನನ್ನು ಯಾರು ಪೂಜೆ ಮಾಡಬಾರ್ದು ಅಂತ ವಿಷ್ಣು ಕೇಳ್ತಾರೆ. ಆಗ್ತಾನೆ ಅಂತ ಒಂದು ನಮ್ಮ 6000 ಇತಿಹಾಸದಲ್ಲಿ 2 ಲೈನಲ್ಲಿ ಹೇಳಿದ್ವಿ. ಅಲ್ಲಿಂದ ಮುಂದಕ್ಕೆ ಇಂಥ ಪ್ರಪಂಚದ ಯಾವುದೇ ರಾಷ್ಟ್ರಗಳಲ್ಲಿ ಬಹಳ ಮುಂದುವರೆದಿದೆ. ಸುನಿತಾಂಗೆ ಹೇಳಿದ್ರು, ಮುಂದುವರೆದಿದ್ದಾರೆ, ಬಜೆಟ್ ಫಿಟ್ ಮಾಡಲ್ಲ, ಅವ್ರು ಯಾವುದೂ ಬಿಟ್ಟಿಲ್ಲ. ಯಾರ್ಯಾರ ಅಧಿಕಾರ ಸ್ಥಾನದಲ್ಲಿ ಯಾರ ಮಟ್ಟಕ್ಕೆ ಹೋಗಿದ್ದಾರೆ, ನೋಡಿ ಏನಾಗಿದ್ದಾರೆ, ಎಜುಕೇಷನ್ ಇರ್ಬೋದು, ಸ್ಪೇಸ್ ರಿಸರ್ಚ್ ಇರ್ಬೋದು, ಎಲ್ಲದರ ಬಗ್ಗೆ ಹೇಳ್ತಾರೆ. ನಾನು ರಿಪೀಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಅಂಥ ಒಂದು ಪರಿಸ್ಥಿತಿನಲ್ಲಿ ಏನಿದೆ ಕೇಳ್ಕೊಂಡು ಹೇಳೋದು ಯಾವುದೂ ಮಾಡೋಕ್ಕಾಗೋದಿಲ್ಲ. ಏನು ಮಾಡಬೇಕು ನೀವು ಮುಂದಿನ ಜನಾಂಗ, ಆ ಚಿಂತನೆ ಮಾಡಿ. ಇವತ್ತೊಂದು ದಿವಸ ಪಾಪ್ಯುಲೇಷನ್ ಒಂದು ಕಾಲದಲ್ಲಿ 60-75% ಗಂಡಸರು ಇದ್ದಂಥವ್ರು ಇವತ್ತು 40% ಇಳಿದಿದ್ದಾರೆ. ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಬಂದಿದೆ, ಪೇಪರ್ನಲ್ಲಿ ನೋಡಿ. ಎಂತೆಂಥ ಹೆಣ್ಣುಮಕ್ಕಳುಗಳು ಸಾಧನೆ ಮಾಡಿದ್ದಾರೆ ಅಂದರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪರಿಸ್ಥಿತಿ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ವಿಲಿಯಮ್ಸ್ ಇಂಡಿಯನ್ ಬಾರನ್ ಅವರು, ಬಟ್ ಬಾರನ್ ಇನ್ ಅಮೆರಿಕಾ. ಅವ್ರ ಪೇರೆಂಟ್ಸ್ ಆರ್ ಫ್ರಮ್ ಇಂಡಿಯಾ. ಶಿ ಈಸ್ ಇನ್ ಸ್ಪೇಸ್ ಫಾರ್ ದಿ ಲಾಸ್ಟ್ 6 months. ಬರಬೇಕಾಗಿತ್ತು, ಬಂದಿಲ್ಲ. ಏಪ್ರಿಲ್ ಏನೋ ತೊಂದರೆ ಆಗಿತ್ತು, ಬಂದಿಲ್ಲ. ಸಚ್ ಇಸ್ ದಿ ಡೇರ್ನೆಸ್ ದಿ ವುಮನ್ ಹಸ್ ಗಾಟ್. ಅದಕ್ಕೆ ನೀವು ಕಂಪೇರ್ ಮಾಡಿದಾಗ ನಾನು ಪಾರ್ವತಿ ಹೇಳಿದ ಶಾಸ್ತ್ರದ್ದು ಭುವನೇಶ್ವರಿನೋ ಪಾರ್ವತಿ, ಆ ಶಕ್ತಿ ಅವಾಗಿಂದ ಇದೆ. ಇಂದಿರಾ ಗಾಂಧಿ ನಮ್ಮ ಇವ್ರು ಹೇಳ್ತಿದ್ರು, ನೀವು ಮಾಡಿ ಇಷ್ಟೆಲ್ಲರೂ ಬೇಡ, ನಮ್ಮದೇನೋ ಹಿಂದೂ ದೇಶ ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋ ಮಟ್ಟಿದ್ದೀವಿ. ಅಮೇರಿಕಾ ಇಂಗ್ಲೆಂಡ್ ಏನಾಗಿದೆ, ನಮ್ದು ಯಾವುದೇ ಕಾರಣಕ್ಕೂ ಹಿಂದೂ ದೇಶ ಅಲ್ಲ. 6000ಗಳ ಇತಿಹಾಸ. ನಾನು ದೇಶ ಸುತ್ತ ಬಂದಿದ್ದೀನಿ. 6000 ಬಿಟ್ಟರೆ ಇನ್ನೊಂದೇ ದೇಶ ಯಾವುದಪ್ಪ ಅಂದರೆ ರೋಮ್ ಮಾತ್ರ 2 ವರ್ಷಗಳ ಇತಿಹಾಸ. ನಿಮ್ಮ ಅಮೇರಿಕಾ, ಇಂಗ್ಲೆಂಡು, ಸ್ವಿಟ್ಜರ್ಲೆಂಡು, ಆಸ್ಟ್ರೇಲಿಯಾ ಎಲ್ಲ 400-500 ವರ್ಷಗಳ ಇತಿಹಾಸ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸ್ತ್ರೀ ಅಲ್ಲೂ ನೋಡಿ, ಯಾರೋ ಲೇಡಿ ಇಂಡಿಯನ್ ಲೇಡಿ ಪ್ರೆಸಿಡೆಂಟ್ ಕಂಟೆಸ್ಟ್ ಮಾಡ್ತಿದ್ದೆಲ್ಲ